ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 12ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಪ್ಡೇಟ್ಗಳು ಬಂದಿದ್ದಾವೆ. ಅಪ್ಡೇಟ್ಗಳಾದರೂ ಏನೇನು ಅನ್ನೋದನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿದ್ರೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗ್ಗೆ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಆರಂಭ ಆಗ್ತಾಯಿದೆ. ಈ ಒಂದು ಬಿಗ್ ಬಾಸ್ ಆರಂಭ ಆಗುವ ಮುನ್ನವೇ ಒಂದು ಪ್ರೆಸ್ ಮೀಟು ಆರಂಭವಾಗಬೇಕಾಗಿತ್ತು. ಆ ಒಂದು ಪ್ರೆಸ್ ಮೀಟು ಯಾವಾಗ ಆರಂಭ ಆಗುತ್ತೆ ಅನ್ನೋದಾದರೆ, ಇದೇ ತಿಂಗಳು ಸೆಪ್ಟೆಂಬರ್ 25 ಅಥವಾ 26 ಈ ಒಂದು ಡೇಟ್ ಒಳಗೆ ಆರಂಭ ಪ್ರೆಸ್ ಮೀಟ್ ಆಗುವ ಸಂಭವ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹಲವಾರು ಒಂದಿಷ್ಟು ಜನರು ಪತ್ರಕರ್ತರು ಬಂದು ತಮಗೆ ಅನಿಸಿದ ಅನಿಸಿಕೆಗಳನ್ನು ಕೇಳಿ ತಮ್ಮ ಪ್ರಶ್ನೆಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಈ ಒಂದು ಪ್ರೆಸ್ ಮೀಟಲ್ಲಿ ಬಿಗ್ ಬಾಸ್ ತಂಡದವರು ಏನೇನೆಲ್ಲ ತಯಾರು ಮಾಡ್ಕೊಂಡಿದ್ದಾರೆ, ಏನೇನೆಲ್ಲ ಮಾಡ್ಕೊಂಡಿದ್ದಾರೆ ಈ ಒಂದು ಬಿಗ್ ಬಾಸ್ ಒಳಗೆ ಅನ್ನೋದನ್ನ ಕುರಿತು ಈ ಒಂದು ಪ್ರೆಸ್ ಮೀಟಲ್ಲಿ ಸಂದರ್ಶಕರ ಒಂದು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡುವ ಒಂದು ಪತ್ರಿಕಾಗೋಷ್ಠಿ ಅಂತ ಹೇಳ್ಬೋದು. ಈ ಒಂದು ಡೇಟಿಗೆ ಆರಂಭವಾಗುತ್ತೆ ಅಂತ ಹೇಳ್ಬೋದು. ಬಿಗ್ ಬಾಸ್ನ ಕುರಿತು ಹಲವಾರು ಒಂದಿಷ್ಟು ಪ್ರಶ್ನೆಗಳು ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತವೆ ಅಂತ ಹೇಳ್ಬೋದು. ಇನ್ನೊಂದು ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ, ಕಂಟೆಸ್ಟೆಂಟ್ಗಳ ಕುರಿತು ಬಿಗ್ ಬಾಸ್ ಮನೆಗೆ ಹೋಗ್ತಕ್ಕಂಥ ಪಕ್ಕ ಕನ್ಫರ್ಮೇಷನ್ ಕಂಟೆಸ್ಟೆಂಟ್ ಯಾರು ಅನ್ನೋ ಕುರಿತು ಒಂದಿಷ್ಟು ಮಾಹಿತಿಗಳು ಅಪ್ಡೇಟ್ಗಳು ಸಿಗ್ತಾ ಇದೆ. ಯಾರ್ಯಾರು ಹೋಗ್ತಾರೆ ಪಕ್ಕ ಕನ್ಫರ್ಮ್ ಆಗಿ ಅನ್ನೋ ಕುರಿತು ಈ ಒಂದು ಮಾಹಿತಿ ಮೊದಲನೇದಾಗಿ ಬರ್ತಕ್ಕಂಥದ್ದು ದೂತ ಸಮೀರ್ ಅವರು, ನಂತರ ಸಲ್ಮಾನ್ ಅಹ್ಮದ್ ಅಂತೇಳಿ ಇವರು ಕಿರಿಕ್ ಪಾರ್ಟಿಯಲ್ಲಿ ಒಂದು ನಟನೆ ಮಾಡ್ತಕ್ಕಂಥ ಒಬ್ಬ ನಟ ಅಂತ ಹೇಳ್ಬೋದು. ಮತ್ತೆ ವಿಜಯ್ ಸೂರ್ಯ ಅವರು ಕನ್ಫರ್ಮ್ ಆಗಿದೆ ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ನಂತರ ಚಿತ್ರನಟ ಅಭಿಜಿತ್ ಅವರು, ಹಿರಿಯ ನಟ ಆಗಿರ್ತಕ್ಕಂಥವರು, ಇವರು ಸಹ ಬಿಗ್ ಬಾಸ್ ಮನೆಗೆ ಬರ್ತಕ್ಕಂಥದ್ದು ಪಕ್ಕ ಕನ್ಫರ್ಮೇಷನ್ ಅಂತೇಳಿ ಒಂದು ಸುದ್ದಿ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಳು ಬೆಳಗುಂದಿ ಅವರು ಉತ್ತರ ಕರ್ನಾಟಕದ ಪ್ರತಿಭಾನ್ವಿತ ಪ್ರತಿಭೆ ಇವರು ಅಂತ ಹೇಳ್ಬೋದು. ಸೊ ಇವರು ಸಹ ಪಕ್ಕ ಬರ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ತಾನೇ ಒಂದು ಇವ್ರ ಪ್ರೆಸ್ ಮೀಟಲ್ಲಿ ಒಂದು ಇಂಟರ್ವ್ಯೂ ನೋಡಿದೆ. ಸೊ ನಾನು ಬರೋಂಗಿಲ್ಲ, ಫ್ಯಾಮಿಲಿ ಬಿಟ್ಟು ಬರೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಕಾದೋಣ ಇವ್ರು ಬರ್ತಾರೋ ಬರೋದಿಲ್ಲ ಅನ್ನೋದನ್ನ. ಸೊ ಇದಾದ ನಂತರ ಮೌನ ಗುಡ್ಡೆ ಮನೆ ಬರ್ತಾರಂತೆ. ದಿಲೀಪ್ ಶೆಟ್ಟಿ, ಅರವಿಂದ್ ರತನ್ ಅಂತೇಳಿ ಇವರು ಸಂಖ್ಯಾ ತಜ್ಞರು, ದಿವ್ಯಾ ವಸಂತ, ಸಾಗರ್ ಬಿಳೇಗೌಡ, ಅಂಕಿತಾ ಅಮರ್, ಆಮೇಲೆ ಅನನ್ಯ ಅಮರ್, ಇವೆರಡು ನೇಮಲ್ಲಿ ಕನ್ಫ್ಯೂಷನ್ ಆಗ್ತಾಯಿದೆ. ಯಾರು ಬರ್ತಾರೆ ಇವರಿಬ್ಬರಲ್ಲಿ ಅನ್ನೋದನ್ನ ಕುರಿತು ತುಂಬಾ ಕನ್ಫ್ಯೂಷನ್ ಆಗ್ತಾಯಿದೆ. ಸ್ಪಂದನ ಸೋಮಣ್ಣ ಅವರು ಬರ್ತಾರೆ ಅಂತೇಳಿ ಬಿಗ್ ಕನ್ಫರ್ಮೇಷನ್ ಸಿಗ್ತಾ ಇದೆ. ಅದಾದ ನಂತರ ಗಿಲ್ಲಿ ನಟ, ಶ್ವೇತಾ ಪ್ರಸಾದ್, ಭೂಮಿಕಾ ರಮೇಶ್ ಹಾಗೆ ಸ್ವಾತಿ ಅವರು ಬರ್ತಾರೆ ಅಂತೇಳಿ ಕನ್ಫರ್ಮೇಷನ್ ಸಿಕ್ಕಿದೆ. ಸೊ ಇಷ್ಟು ಕನ್ಫರ್ಮೇಷನ್ನು ಇರ್ತಕ್ಕಂಥ ಒಂದಿಷ್ಟು ಕಂಟೆಸ್ಟೆಂಟ್ಗಳ ಲಿಸ್ಟ್ ಆಗಿರ್ತೈತಿ. ಸೊ ನಿಮಗೆ ಇವರಲ್ಲಿ ಯಾರು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ಅಪ್ಡೇಟ್ಗೋಸ್ಕರ ಹಂಗೆ ಕಾಯ್ತಾ ಇರಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.